ಮತ್ತು ರಿಸರ್ವ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಹೋಗಿ ನಾವು ಏನು ಭೇಟಿಯಾಗಿದ್ದೀವಿ. ಅಲ್ಲಿ ನಬಾರ್ಡ್ದವರು ಏನು ಹೇಳ್ತಾರಪ್ಪ ಅಂತಂದ್ರೆ ಕೇಂದ್ರದಿಂದ ನಮಗೆ ಏನು ಬಜೆಟ್ ಕೊಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನಾವು ಏನೋ ಕೊಡೋಕ್ಕಾಗ್ತಾ ಇಲ್ಲ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ದರು. ಈ ಸಲ ಏನಪ್ಪ ಅಂತಂದ್ರೆ 2,300 ಕೋಟಿ ಬಂದಿದೆ. ಇದಕ್ಕೆ ಹೊಡೆತ ಬೀಳುತ್ತವ. ಆ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಅವಳಿ ತಂದಿಟ್ಟಿದೆ ಮತ್ತು ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಜನರು ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಹಳ್ಳಿಯಲ್ಲಿ ಕೂಡ 50,000 ಮತ್ತು 1 ಲಕ್ಷ ಬ್ಯಾರೆದವರು ಹೆಸರಿನಲ್ಲಿ ಕೂಡ ತಗೊಂಡು ಏನಪ್ಪ ಅಂತಂದ್ರೆ ಕೊಟ್ಟು ಅವ್ರು ಏನಪ್ಪ ಅಂತಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ನಮ್ಮ ರೈತರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಒಂದು ಗುಳೆ ಹೋಗದಂಥ ವ್ಯವಸ್ಥೆಯನ್ನು ತಂದಿಟ್ಟರ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನಪ್ಪ ಅಂತಂದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ.